ಬಂಗಾರ ಎಲ್ಲಿದ್ಯಾ? ಬರ್ತಾ ಇದ್ದೀನಿ. ನನ್ ಪಾರ್ಕಲ್ಲಿ ವೇಟಿಂಗ್. ತುಂಬಾ ಟ್ರಾಫಿಕ್ ಇದೆ ಇಲ್ಲಿ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹಲೋ ಹಲೋ. ಸರಿ ಸರಿ ಬೇಗ ಬಂದ್ಬಿಡು. ನೋಡ್ತಿದ್ದಾನಾ? ಫಾಲೋ ಮಾಡ್ತಿದ್ದಾನಾ? ಹಿಂದೆನೆ ಫಾಲೋ ಮಾಡ್ತಾ ಇದ್ದಾನೆ ಮೇಡಮ್. ಎಲ್ರೂ ಅಲರ್ಟ್ ಆಗಿರಿ. ಓಕೆ ಮೇಡಮ್. ಕೀಪ್ ಫಾಲೋಯಿಂಗ್. ಹಿಂದೆನೆ ಫಾಲೋ ಆಗ್ತಿದ್ದೀನಿ ಮೇಡಮ್. ವಿಡಿಯೋ ಮಾಡ್ತಾ ಇದ್ದಾನೆ ಮೇಡಮ್. ನೀನ್ ರೆಕಾರ್ಡ್ ಮಾಡ್ತಿದ್ಯಲ್ಲ? ಎಸ್ ಮೇಡಮ್. ನೀನ್ ಇಲ್ಲಿಗೆ ಬಂದಿರೋದು ಹುಡುಗಿರು ವಿಡಿಯೋ ತೆಗೋದಕ್ಕ? ನಿನ್ನಿಂದ ಪಾರ್ಕಲ್ಲೂ ನಮ್ದೇ ಇಲ್ಲ. ಯಾರು ಅಂತ ಗೊತ್ತೇನು? ಯಾರಾದ್ರೂ ಬರಲಿ. ಈ ಗ್ರೀನರಿ, ಈ ವಾಟರ್, ವಾಹ್! ಮೀನಂದ್ರೆ ನಿಮ್ಗೂ ಇಷ್ಟನಾ? ಐ ಲವ್ ಫಿಶಿಂಗ್. ಏಯ್ ಏಯ್ ಲಿಸನ್, ಜಸ್ಟ್ 1 ಸೆಕೆಂಡ್. ಫಿಶ್ ಟಾಪಿಕ್ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲಾದ್ರೂ ಕುತ್ಕೊಂಡು ಕಾಫಿ ಕುಡಿಯೋಣವಾ? ಡೋಂಟ್ ಯು ಗೆಟ್ ಇಟ್? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಏನು ಓವರ್ ಆಗಿ ಆಡ್ತಿದ್ಯಾ? ಅರೆಸ್ಟ್ ಹಿಮ್. ಇದೆಯಾ ನಿನಗೆ? ಹೆಣ್ಮಕ್ಳನ್ನ ಆ ಥರನ ಟ್ರೀಟ್ ಮಾಡೋದು ಅಷ್ಟು ಗೊತ್ತಾಗಲ್ವಾ ನಿನಗೆ? ಜಾಸ್ತಿ ಮಾತಾಡ್ಬೇಡ ಬಾ, ಸುಮ್ಮನೆ ಏನ್ ಕುದಾಸ್ತ್ಯ? ದುಡ್ಡೇ ಕಿತ್ತಾಕ್ಬಿಡ್ತೀನಿ. ಸಾರ್, ನನ್ನನ್ನು ಮಾತ್ರ ಒಳಗಡೆ ಹಾಕ್ಬಿಟ್ಟಿದ್ದೀರಲ್ಲ ಸರ್. ಅವನ ಮಾತ್ರ ರಾಜನ್ ತರ ಆಚೆನೆ ಕೂರ್ಸಿದಿರಲ್ಲ ಸರ್. ಸ್ವಲ್ಪ ಹೊತ್ತಿರೋ, ನಿನ್ ಕಂಪ್ನಿ ಕೊಡ್ತಾನ ಅವನು. ಏಯ್ ಬರ್ದೇನಾ? ಬರಿಯೋ. ನಾನು ಮಾಡಿದ ತಪ್ಪು ಲೈಫಲ್ಲಿ ಮತ್ತೆ ಈ ಥರ ತಪ್ಪು ಮಾಡಲ್ಲ. ಏನಿದು? ನಾನೇನಾದ್ರೂ ಸ್ಕೂಲ್ ಹುಡುಗನ? ಮೇಡಮ್ ಆಗಿರೋದಕ್ಕೆ ಸ್ಕೂಲ್ ಹುಡ್ಗುಂತಾರ ಇದೆಯಾ ಅಂತ ಬಿಟ್ಟವ್ರೆ. ಒಂದು ವೇಳೆ ನಾನು ಆಗಿದ್ದಿದ್ರೆ ತುಂಬಾ ಗಂಟೆ ಬೇಡ, ಹೋಗಿ ಬರೀ ನಡಿ. ನಾನೊಂದು ಕಾಲ್ ಮಾಡಬೇಕು. ನಿಮ್ ಪೇರೆಂಟ್ಸ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ. ಸುಮ್ಮನೆ ಹೋಗಿ ಕೂತ್ಕೋ. CI ಎಲ್ಲಿದ್ದಾರೆ? ಅಲ್ಲಿ ಸರ್. ಏನ್ ತಪ್ಪು ಮಾಡ್ದ ಅಂತ ಅರೆಸ್ಟ್ ಮಾಡಿದ್ದೀರಾ ಸರ್? ACP ಮೇಡಮ್ ಕೈ ಹಿಡ್ಕೊಂಡಿದ್ದಾನೆ. ಅದೇನ್ ದೊಡ್ಡ ಕ್ರೈಮಾ ಅಲ್ವಾ ಮತ್ತೆ? ಏನೋ ಆಕ್ಸಿಡೆಂಟ್ ಅಲ್ಲಿ ಕೈ ತಾಗಿರುತ್ತೆ. ಆಕ್ಸಿಡೆಂಟಲ್ ಆಗ? ಪಾಸ್ವರ್ಡ್. ಆಕ್ಸಿಡೆಂಟಲ್ ಆಗಿ. ಹುಡುಗಿ ಸಖತ್ತಾಗಿದ್ರೆ ಯಾವ ಹುಡುಗನಾದ್ರೂ ನೋಡ್ತಾನೆ. ಕೈಯಲ್ಲಿ ಫೋನ್ ಇದ್ದಿದ್ದಕ್ಕೆ ವಿಡಿಯೋ ಮಾಡಿದಾನೆ. ಅದ್ರಲ್ಲಿ ತಪ್ಪೇನಿದೆ? ಸೆಕ್ಷನ್ 365 ಹಾಕ್ಲಾ? ಓಕೆ ಮೇಡಮ್, ಮಫ್ತಿಯಲ್ಲಿ ಇದ್ರಲ್ಲ, ಫಿಗರ್ ಯಾರು ಪೊಲೀಸ್ ಯಾರು ಅಂತ ಗೊತ್ತಾಗದೆ ಹೀಗೆ ಮಾಡ್ದ. ಈ ಸರಿ ಬಿಟ್ ಕಳ್ಸಿ. ನೆಕ್ಸ್ಟ್ ಟೈಮ್ ಲೇಡಿ ಪೊಲೀಸ್ ಕೋ ನೈ ಛೇಡೇಗಾ. तेरा दिमाग ಕನಕ್ ಹೋಗಿ ಸ್ಟೋನ್ ಏಜ್ ಇಂದ ಬರ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಇವ್ರು ಬುದ್ಧಿ ಹೇಳಿ ಅಂತ ನಿನ್ನ ಕರ್ಸಿದ್ರೆ
ನೀನೇ ದೊಡ್ಡ ಪೋವಟ್ ಆಗಿದ್ಯಾ. ಇನ್ನು ನಿನ್ನ ಮಗ ಇನ್ ಹೇಗಿರ್ತಾನೆ ಹೇಳು. ಏನ್ರಿ ನೀವು ಏನೋ ಮರ್ಡ್ರು ರೇಪ್ ಮಾಡ್ದಂಗೆ ಇಶ್ಯೂ ಮಾಡ್ತಿದ್ದೀರ. ಇವನ ನೆಕ್ಸ್ಟ್ ಸ್ಟೇಜ್ ಅದೇ. ಈ ವಯಸ್ಸಲ್ಲಿ ಇಂಥದ್ ಮಾಡ್ದೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟವ್ರ? ಡಿಕೋಯ್ ಆಪರೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಕ್ಕೇನೆ ಇನ್ನು ಮಾತಾಡಿಸ್ತಾ ಇರೋದು. ಕಂಪ್ಲೇಂಟ್ ಏನಾದ್ರೂ ಬಂದಿದ್ರೆ ಟ್ರೀಟ್ಮೆಂಟ್ ಬೇರೆ ತರ ಇರೋದು. ಏನೋ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಮೇಡಮ್. ಮತ್ತೆ ರಿಪೀಟ್ ಆಗಲ್ಲ, ಈ ಸಲ ಬಿಟ್ಬಿಡಿ. ಫಸ್ಟ್ ನಿಮ್ಮಂತ ಲಾಯರು ಈವ್ ಟೀಸಿಂಗ್ ರೇಪ್ ಕೇಸ್ಗಳನ್ನ ವಾದ ಮಾಡೋದನ್ನ ಬಿಟ್ಬಿಡಿ. ಆಕ್ಚುಲಿ ಇಂಥವ್ರನ್ನ ಹೊಡೆದು ಒಳಗಡೆ ಹಾಕ್ಬೇಕು. ಅದ್ರ ಲೈಫ್ ಹಾಳಾಗುತ್ತೆ. ಬದಲಾಗೋದಿಕ್ಕೆ ಅವಕಾಶ ಕೊಡ್ಬೇಕು ಅಂತಾನೆ ಇನ್ನು ಮಾತಾಡ್ತಾ ಇರೋದು. ಇವನೇ ಬದಲಾಗ್ತಾನೋ ಅಥವಾ ನೀನ್ ಬದಲಾಯಿಸ್ತೇ ನನಗೆ ಗೊತ್ತಿಲ್ಲ. ಇಲ್ಲಿರೋ ವಿಡಿಯೋನ ಯಾವತ್ತು ಬೇಕಾದ್ರೂ ನಾವು ಇವನಿಗೆ ಅಗೇನ್ಸ್ಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ಈ ರೀತಿ ಯಾವ್ದನ್ನ ಹುಡುಗಿ ತಂಟೆಗೆ ಹೋದ್ರೆ ನಿನ್ ಫ್ಯೂಚರ್ ನಾನ್ ಡಿಸೈಡ್ ಮಾಡ್ತೀನಿ. ಔಟ್. ಅರುಣ್ ಅರುಣ್ ಏನಾಯ್ತ್ರಿ ಇವನ್ಗೆ? ನಿಲ್ಲ, ನನ್ನ ಲೈಫಲ್ಲಿ ಯಾವ ಹೆಣ್ಣು ಈ ತರ ನನ್ನ ಹತ್ರ ಮಾತಾಡಿದ್ದೇ ಇಲ್ಲ. ನಿನ್ನಿಂದಾನೆ ಫಸ್ಟ್ ಟೈಮ್ ಒಂದು ಹೆಣ್ಣು ಮಗಳು ನನ್ನ ಮುಖಕ್ಕೆನೆ ಕ್ಯಾಕರ್ಸುಬಿಟ್ಲು. ಛೇ, ನನ್ನ ಮರ್ಯಾದೆ ಎಲ್ಲ ಹಾಳು ಮಾಡ್ದಿಯಲ್ಲೋ. ಏನಿದೆ ಅಂತ ಅವಳಿಗೆ ಅಷ್ಟೊಂದು ಪೊಗರು? ಮೈ ಮೇಲೆ ಪೊಲೀಸ್ ಡ್ರೆಸ್ ಇರೋದಕ್ಕೆನಾ ಅವಳ ಡ್ರೆಸ್ಸೇ ಬಿಚ್ಚಿಸ್ಬಿಡ್ತೀನಿ. ಏನು ಅಂದ್ರೆ ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ? ಏನು ಅವಳೇನೋ ಬಾಯಿಗೆ ಬಂದಂಗ್ ಮಾತಾಡದ್ಲು ಅಂತ ನೀನು ಅದೇ ತರನೇ ಮಾತಾಡ್ತಿದ್ಯಾ? ಅದ್ ಹಾಗಲ್ಲ ರೀ. ಏಯ್ ಏಯ್, ಏನ್ ಮಾಡ್ತಿದ್ಯಾ? ನಿನ್ನ ಪೌರುಷ ಇಲ್ಲಲ್ಲ, ಎಲ್ ತೋರ್ಸ್ಬೇಕೋ ಅಲ್ಲಿ ತೋರ್ಸೋ. ಬೈಕ್ ರೈಡರ್ ಸಂಯುಕ್ತ ಅವರು ಮೇಡ್ ಇನ್ ಪ್ಯಾನ್ ಏಷ್ಯಾ ಬೈಕ್ ರೈಡಿಂಗ್ ಟೂರ್ನ ಸ್ಪಾನ್ಸರ್ ಮಾಡ್ತಿರೋದು ನಮ್ಮ ರೈಸ್ ಟುಗೆದರ್ ಟೀಮ್ಗೆ ತುಂಬಾ ಖುಷಿಯಾಗಿದೆ. ನಾನು ಸಂಯುಕ್ತ ಅವ್ರನ್ನ ಕೇಳ್ಕೊತಿದ್ದೀನಿ ಟು ಸೇ ಸಮಥಿಂಗ್. ನನ್ನ ಪ್ಯಾಷನ್ ಅರ್ಥ ಮಾಡ್ಕೊಂಡು ನನ್ನ ಟೂರ್ಗೆ ಸ್ಪಾನ್ಸರ್ ಮಾಡಿರೋ ರೈಸ್ ಟುಗೆದರ್ಗೆ ಥ್ಯಾಂಕ್ಸ್. ಆಕ್ಚುಲಿ ನನ್ನ ಕಾಲೇಜ್ ಟೈಮಲ್ಲಿ ನಂಗೆ ಬೈಕ್ ಓಡ್ಸಕ್ ಬರ್ತಿರ್ಲಿಲ್ಲ. ನನ್ನ ಸೀನಿಯರ್ ಕಿರಣ್ ಮ್ಯಾಮ್ ಅವ್ರ ಬೈಕ್ ರೈಡಿಂಗ್ ನೋಡಿದ್ಮೇಲೆ, ಅವ್ರ ಜೊತೆ ಮಾತಾಡಿದ್ಮೇಲೆ ಐ ಗಾಟ್ ಇನ್ಸ್ಪೈರ್ಡ್. ಥ್ಯಾಂಕ್ಸ್ ಮ್ಯಾಮ್ ಫಾರ್ ಇನ್ಸ್ಪೈರಿಂಗ್ ಮೀ. ಗುಡ್ ಈವ್ನಿಂಗ್ ಎವ್ರಿಬಡಿ. ನವಡೇಸ್ ಯಾರು ಹೇಗೆ ಬೇಕಾದರೂ ಇನ್ಸ್ಪೈರ್ ಆಗ್ಬೋದು. ಬಟ್ ಆ ಇನ್ಸ್ಪಿರೇಷನ್ನ ಅಚೀವ್ಮೆಂಟ್ ಆಗಿ ಬದಲಾಯಿಸ್ಕೊಳ್ಳೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್. ಕಂಗ್ರಾಟ್ಸ್ ಸಂಯುಕ್ತ. ಬೈಕ್ ರೈಡಿಂಗ್ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ನ, ಇಂಡಿಪೆಂಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಸಂಯುಕ್ತ, ಇಫ್ ಪಾಸಿಬಲ್ ನಿನ್ನ ಹಾಗೆ ಕೆಲವು ಹುಡುಗಿರಿಗೆ ಬೈಕ್ ರೈಡಿಂಗ್ ಹೇಳ್ಕೊಟ್ಟು ಅವರಲ್ಲಿ ಕಾನ್ಫಿಡೆನ್ಸ್ನ ತುಂಬಿಸಿದ್ರೆ ಇಟ್ ವುಡ್ ಬಿ ಗ್ರೇಟ್. ಶ್ಯೂರ್.